ಕಾರವಾರ ನಗರದ ಗೀತಾಂಜಲಿ ಚಿತ್ರಮಂದಿರದ ಮುಂಭಾಗದಲ್ಲಿ ಮಂಗಳವಾರ ರಾತ್ರಿ ಕಾರು ನಿಲ್ಲಿಸಿದ ವಿಚಾರಕ್ಕೆ ಪಾರ್ಕಿಂಗ್ ಸಿಬ್ಬಂದಿಗೆ ಇಬ್ಬರು ಯುವಕರು ಥಳಿಸಿದ ಘಟನೆ ನಡೆದಿದೆ. ಶಿರಸಿ ಮೂಲದ ಗೌರೀಶ್ ನಾಯ್ಕ್ ಹಾಗೂ ವಿವೇಕ ದೇವಾಡಿಗ ಹಲ್ಲೆ ಮಾಡಿದ ಯುವಕರು ಚಿತ್ರಮಂದಿರದ ಪಕ್ಕದಲ್ಲೇ ಇದ್ದ ಮಳಿಗೆಗೆ ಬಟ್ಟೆ ಖರೀದಿಗೆ ಯುವಕರು ಬಂದಿದ್ದರು. ತಮ್ಮ ಕಾರನ್ನು ಚಿತ್ರಮಂದಿರದ ಗೇಟ್ ಬಳಿ ನಿಲ್ಲಿಸಿದರು. ಹೀಗಾಗಿ ಕಾರನ್ನು ಸ್ವಲ್ಪ ಬೇರೆಡೆ ನಿಲ್ಲಿಸುವಂತೆ ಪಾರ್ಕಿಂಗ್ ಸಿಬ್ಬಂದಿ ರಾಜೇಶ್ ಬಂಟ್ ತಿಳಿಸಿದ್ದಾರೆ. ನಾವು ಫಿಲ್ಮ್ ನೋಡೋಕೆ ಬಂದಿಲ್ಲ, ನನಗೆ ಹೇಳಬೇಡ ಎಂದು ಯುವಕರು ಕಿಡಿಕಾರಿದ್ದು ಮಾತಿಗೆ ಮಾತು ಬೆಳೆದಿದೆ. ಬಳಿಕ ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಸ್ಥಳದಲ್ಲೇ ಇದ್ದ ಸ್ಥಳೀಯರು ಗಲಾಟೆಯನ್ನ ಬಿಡಿಸಿದ್ದಾರೆ. ಹಲ್ಲೆ ದೃಶ್ಯವು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಘಟನೆಯ ಕುರಿತು ಕಾರವಾರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸುಮ್ಮನಿರೋ, ಜಾಸ್ತಿ ಮಾತಾಡ ಅಂದಲ್ಲ. ಹೇಳ್ತಿದ್ದೀನಲ್ಲ, ಮತ್ತೆ ಜಾಸ್ತಿ ಮತ್ತೆ ಮಾತಾಡ್ತಾನೆ, ಆ ತರ ಮಾತಾಡ್ತಾನೆ ಅವನು. ಮತ್ತೆ ಮೈ ಮೇಲೆ ಕೈ ಮಾಡ್ಕೊತೀಯ. ನೀರ್ ಬಂದಿಲ್ಲ, ಹೇಳ್ತಾ ಇದ್ದೀನಿ ಆರಾಮಾಗಿ ಮಾತಾಡಂತ. ಸಮೀಕ್ಷೆಯಿಂದ ಮತ್ತೆ ಅವಾಜ್ ಹಾಕಬೇಕು. ಮತ್ತೆ ಹೇಳ್ತಾ ಇದ್ದೀನಿ ಮತ್ತೆ ಎಂತ ಹೇಳಿ ಮತ್ತೆ ನಿಮ್ಗೆ ಹೇಳಿ ಅವ್ರಿಗೆ ಮತ್ತೆ ಅವ್ರು ನೋಡಿ ಯಾರು ಹೊಡೆದು ಫಸ್ಟ್ ನೋಡಿ ಕ್ಯಾಮ್ರಲ್ಲಿ ಫಸ್ಟ್ ಕೈ ಮಾಡಿ ನೋಡಿ ಯಾರಂತ ಫಸ್ಟ್ ಯಾರು ಹೊಡೆದು ನೋಡಿ ಜಗಳ ನೋಡಿ ಯಾರು ಮಾಡಿದ ನೋಡಿ ಫಸ್ಟ್ ಬರ್ತೇನೆ ಅಲ್ಲಿಂದ ಮಾಡಿದ್ದಾರೆ ಬಂದೇ ಮಾಡಿದ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.